ಯೂಟ್ಯೂಬ್ ಚಾನಲ್ ಗೈಸ್. ನಾನು ಅರ್ಪಿತಾ. ನೀವೆಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಕ್ಚುಲಿ ತುಂಬ ದಿನ ಆಯಿತು ನಾನು ವೀಡಿಯೋ ಅಥವಾ ವ್ಲಾಗ್ನ ಪೋಸ್ಟ್ ಮಾಡಿ. ಬಿಕಾಸ್ ನಾನು ಆಲ್ಮೋಸ್ಟ್ 9th ಮಂತ್ ಎಂಟರ್ ಆಗ್ತಾಯಿದ್ದೀನಿ. ಇವಾಗ ನನ್ನ ಥರ್ಡ್ ಟ್ರೈಮಿಸ್ಟರ್ ಕೂಡ ಲಾಸ್ಟ್ ಮೂಮೆಂಟಿಗೆ ಬಂದಿದೆ. ಆ್ಯಂಡ್ ಮಧ್ಯದಲ್ಲಿ ನಂಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಆ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಕೋಲ್ಡು, ಕಾಫು, ಜ್ವರ ಎಲ್ಲ ಬಂದುಬಿಟ್ಟಿತ್ತು. ಆ್ಯಂಡ್ ನನ್ನ ಇನ್ಲಾಸ್ ಕೂಡ ವಿಸಿಟ್ ಮಾಡಿದರು ನನ್ನ. ಸೊ ಹಾಗಾಗಿ ಅವ್ರ ಜೊತೆನೂ ಟೈಮ್ ಎಲ್ಲ ಸ್ಪೆಂಡ್ ಮಾಡಿಕೊಂಡು ನನಗೆ ಟೈಮೇ ಸಿಗಲಿಲ್ಲ ಆ್ಯಕ್ಚುಲಿ ವೀಡಿಯೋಸ್ ಆಗಲಿ ಅಥವಾ ವ್ಲಾಗ್ ಆಗಲಿ ಮಾಡೋಕ್ಕೆ. ಸೊ ಹಾಗಾಗಿ ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ಥರ ಆಯಿತು. ಬಟ್ ಆ್ಯಕ್ಚುಲಿ ನಾಳೆಯಿಂದ ನಾನು ಮೆಟರ್ನಿಟಿ ಲೀವಲ್ಲಿದ್ದೀನಿ 6 ಮಂತ್ಸ್ವರೆಗೂ. ಆ್ಯಂಡ್ ನಾಳೆ ನಾನು ಮುಂಬೈಯಿಂದ ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಮನೆಗೆ ಹೋಗ್ತಾಯಿದ್ದೀನಿ ಫೈನಲಿ. ಸೊ 6 ಮಂತ್ಸ್ ಅಲ್ಲೇ ಇರ್ತೀನಿ. ಹಾಗಾಗಿ ಇವತ್ತು ಫುಲ್ ಪ್ಯಾಕಿಂಗ್ ಮಾಡಬೇಕು. ನನ್ನ ಎಸೆನ್ಷಿಯಲ್ಸ್ ಏನಿದೆ, ಹಾಸ್ಪಿಟಲ್ ರಿಪೋರ್ಟ್ಸು, ಆಮೇಲೆ ನನ್ನ ಬಟ್ಟೆಗಳು ಮತ್ತು ಬೇಸಿಕ್ ಥಿಂಗ್ಸ್ ಎಲ್ಲ ಏನಿದೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಆಮೇಲೆ ನಾಯ್ಕಾಯಿಂದ ಸ್ವಲ್ಪ ನನ್ನ ಎಸೆನ್ಷಿಯಲ್ ಐಟಮ್ಸು ಎಲ್ಲ ಖಾಲಿಯಾಗಿಬಿಟ್ಟಿತ್ತು. ಸನ್ಸ್ಕ್ರೀನು, ಮಾಯ್ಶ್ಚರೈಸರ್ಸು ಎಲ್ಲ. ಸೊ ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ಏನು ಬಂದಿದೆ ಅಂತ. ಆ್ಯಂಡ್ ಏನೇನು ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಸೊ ಬನ್ನಿ, ತಡ ಮಾಡ್ತೀವಿ, ಇದನ್ನು ಸ್ಟಾರ್ಟ್ ಮಾಡೋಣ. ನಾಯ್ಕಾ ಆರ್ಡರ್ ಮಾಡಿದ್ದು. ಆರ್ಡರ್ ಮಾಡೋದು ಅಂತಾದರೆ ಇದನ್ನು ಓಪನ್ ಮಾಡೋದು ಇನ್ನೂ ಕಷ್ಟ. ತುಂಬ ದಿನ ಆಯಿತು ಆ್ಯಕ್ಚುಲಿ ಬಂದುಂಟು. ನನಗೆ ಓಪನ್ನೇ ಮಾಡಿರಲಿಲ್ಲ. ಹೋಗೋಕ್ಕಿಂತ ಮುಂಚೆ ಮಾಡೋಣ. ಬಿಕಾಸ್ ಓಪನ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ ಮತ್ತೆ ಅದನ್ನು ಅರ್ಧ ಯೂಸ್ ಮಾಡ್ತೀನಿ. ಯಾಕೆ ಅಲ್ವಾ? ಸೊ ಫೈನಲಿ ಫಸ್ಟ್ ಒಂದು ಬಂದುಬಿಟ್ಟು ಇದು ಮಿನಿಮಲಿಸ್ಟ್ ಅವ್ರದ್ದು ಸ್ಯಾಲಿಸಿಲಿಕ್ ಆ್ಯಸಿಡ್ಡು ಆರ್ಡರ್ ಮಾಡಿದ್ದೆ. ಬಿಕಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಫುಲ್ ಖಾಲಿ ಆಗಿಬಿಟ್ಟಿತ್ತು ನಂದು. ಆಮೇಲೆ ನಾನು ವೀಡಿಯೋ ನೋಡಿದ್ದೆ ನೀವು ಕ್ಲೇರ್ಸ್ದು ಟೋನರ್ ಯೂಸ್ ಮಾಡ್ತೀನಿ ನಾನು. ಸೊ ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಕ್ಲೇರ್ಸ್ದು ಸ್ಮಾಲ್ ಆ್ಯಂಡ್ ಮಿನಿನೇ ಆರ್ಡರ್ ಮಾಡಿದೆ ಮತ್ತೆ ವಾಪಸ್ಸು. ಇದು ಸಪಲ್ ಪ್ರಿಪ್ರೇಷನ್ ಫೇಶಿಯಲ್ ಟೋನರ್ ಆ್ಯಂಡ್ ಮಿನಿಮಲಿಸ್ಟ್ ಅವ್ರದ್ದು 2% ಸ್ಯಾಲಿಸಿಲಿಕ್ ಆ್ಯಸಿಡ್ ಸೀರಮ್. ಆಮೇಲೆ ಈ ಸೀರಮ್ ಕೂಡ ನಾನು ತುಂಬ ಕೇಳಿದೆ. ಅಮೀನು ಅವ್ರದ್ದು ಕಾಪರ್ ಪೆಪ್ಟೈಡ್ ಸೀರಮು. ಸೊ ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗಾಗಿ ಇದನ್ನು ಟ್ರೈ ಮಾಡೋಣ ಅಂತ ಇದನ್ನು ಆರ್ಡರ್ ಮಾಡಿದೆ. ಆಮೇಲೆ ಇದು ರೆವ್ಲಾನ್ ಅವ್ರದ್ದು ರೆವ್ಲಾನ್ ಅಲ್ಲ, ಮೇಕಪ್ ರೆವಲ್ಯೂಷನ್ ಅವ್ರದ್ದು ಲಿಪ್ ಆಯಿಲ್ ಇನ್ ದ ಶೇಡ್ ಗೋಜಿ ಬೆರಿ ಅಂತ. ಆಮೇಲೆ ನೆಕ್ಸ್ಟ್ ಬಂದು ಬಯೋಡರ್ಮಾ ಪ್ರಾಡಕ್ಟ್ಸ್ ನನಗೆ ಟ್ರೈ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ಆಮೇಲೆ ನಂದು ಗಾರ್ನಿಯರ್ದು ಮೈಸೆಲರ್ ವಾಟರ್ ಕೂಡ ಖಾಲಿಯಾಗಿಬಿಟ್ಟಿದೆ. ಸೊ ಹಾಗಾಗಿ ಬಯೋಡರ್ಮಾದು ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬಯೋಡರ್ಮಾ ಆರ್ಡರ್ ಮಾಡಿದೆ. ಇದ್ರ ಬಗ್ಗೆ ಕೂಡ ನಾನು ತುಂಬ ಕೇಳಿದ್ದೀನಿ ಚೆನ್ನಾಗಿರೋ. ಸೊ ಹಾಗಾಗಿ ಇದು. ಆಮೇಲೆ ವಿಶ್ ಕೇರ್ದು ಲಿಪ್ ಬಾಮ್ ಕೂಡ ಆರ್ಡರ್ ಮಾಡಿದೆ. ಇದರಲ್ಲಿ SPF ಕೂಡ ಇದೆ, SPF 50 ಇದೆ ಇದರಲ್ಲಿ. ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ದೀನಿ, ಲಿಪ್ ಬಾಮು. ಆಮೇಲೆ ಇದು ವಿಶ್ ಕೇರ್ ಅವ್ರದ್ದು. ಇದನ್ನು ಕೂಡ ನಾನು ನನ್ನ ಲಾಸ್ಟ್ ಟೈಮ್ ವೀಡಿಯೋನಲ್ಲಿ ತೋರಿಸಿದ್ದೀನಿ, ಹೇರ್ ಗ್ರೋತ್ ಸಿರಮ್ ಕೂಡ. ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಆರ್ಡರ್ ಮಾಡಿದೆ. ಆಮೇಲೆ ಬಯೋಡರ್ಮಾದು ಇದು ಟಿಂಟೆಡ್ ಸನ್ಸ್ಕ್ರೀನ್. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ ಟಿಂಟೆಡ್ ಸನ್ಸ್ಕ್ರೀನ್ ಕೂಡ ನಾನು ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡಿದ್ದೀನಿ, ಟಿಂಟೆಡ್ ಸನ್ಸ್ಕ್ರೀನು. ಇದು ಗೊತ್ತಿಲ್ಲ ಮ್ಯಾಚ್ ಆಗುತ್ತಾ ಅಥವಾ ಏನು ಅಂತ. ಇಟ್ಸ್ ನಾಟ್ ದ್ಯಾಟ್ ಥಿಕ್. ಶಕೆ ಆಗ್ತಾಯಿದೆ ಆ್ಯಕ್ಚುಲಿ. ಫ್ಯಾನ್ ಆಫ್ ಮಾಡಿಬಿಟ್ಟಿದ್ದೀನಿ, ವೀಡಿಯೋದಲ್ಲಿ ಸೌಂಡ್ ಬರುತ್ತೆ ಅಂತ. ನಾಟ್ ಬ್ಯಾಡ್, ಈಸಿಲಿ ಬ್ಲೆಂಡ್ ಆಗ್ತಾಯಿದೆ ಸನ್ಸ್ಕ್ರೀನ್. ಓಕೆ. ಏನು ಥರ ಆಡಾಗಿ ಏನು ಕಾಣಿಸ್ತಾ ಇಲ್ಲ ಸ್ಕಿನ್ ಮೇಲೆ, ನೀಟಾಗಿ ಕಾಣಿಸ್ತಾ ಇದೆ. ಬೇಗ ಬ್ಲೆಂಡ್ ಆಗೋಯ್ತು. ಚೆನ್ನಾಗಿದೆ ಸನ್ಸ್ಕ್ರೀನ್. ಸೊ ಬಯೋಡರ್ಮಾ ಒಂದು ಬ್ರ್ಯಾಂಡು ನಾನು ಟ್ರೈ ಮಾಡಬೇಕಂತ ತುಂಬ ದಿನದಿಂದ ಅಂದ್ಕೊಂಡು ಫೈನಲಿ ಆರ್ಡರ್ ಮಾಡಿದ್ದು. ಸೊ ಚೆನ್ನಾಗಿದೆ ಸನ್ಸ್ಕ್ರೀನು, ಅಷ್ಟೊಂದೇನು ಸ್ಮೆಲ್ಲೂ ಇಲ್ಲ. ಆ್ಯಂಡ್ ಟಿಂಟೆಡ್ ಸನ್ಸ್ಕ್ರೀನ್ ಆ್ಯಕ್ಚುಲಿ ಒಂದೊಂದ್ಸಲ ಅನಿಸುತ್ತೆ ಹಚ್ಕೊಂಡಾಗ ತುಂಬ ಬೆಳ್ಳಗೆ ಕಾಣಿಸ್ತಾ ಇರುತ್ತೆ ಮುಖ. ಸೊ ಆ ಥರ ಏನು ಅನಿಸ್ತಾ ಇಲ್ಲ ನನಗಿದು. ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ಸ್ಕಿನ್ ಟೋನು. ಇದು ಆ್ಯಕ್ಚುಲಿ ಬಯೋಡರ್ಮಾದ ಅಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದೆ. ಬಯೋಡರ್ಮಾದಿಂದ ನಾನು ಈ ಮಾಯ್ಶ್ಚರೈಸರ್ ಕೂಡ ಆರ್ಡರ್ ಮಾಡಿದೆ. ಆ್ಯಟೋಡರ್ಮ್ ಕ್ರೀಮ್ ಅಲ್ಟ್ರಾ ಅಂತ ಬಯೋಡರ್ಮಾದು. ಸೊ ಬಯೋಡರ್ಮಾ ಪ್ರಾಡಕ್ಟ್ಸ್ ತುಂಬ ದಿನದಿಂದ ಟ್ರೈ ಮಾಡಬೇಕಂತ ಅಂದ್ಕೊಂಡು ಫೈನಲಿ ಆರ್ಡರ್ ಮಾಡಿದೆ. ಸೊ ಇಷ್ಟು ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದಕ್ಕೆ ನಂಗೆ ಬಯೋಡರ್ಮಾದವರು ಇದು ಚಿಕ್ಕ ಒಂದು ಏನು ಫ್ರೀ ಕೊಟ್ಟು ಕಳಿಸಿದ್ದಾರೆ. ಇದು ಕೂಡ ಕೈಂಡ್ ಆಫ್ ಮಾಯ್ಶ್ಚರೈಸರ್ ಓನ್ಲಿ. ಬಟ್ ಇದು ಸೀಬಿಯಮ್ ಹೈಡ್ರಾ ಅಂತ ಮಾಯ್ಶ್ಚರೈಸರ್ ಹೆಸರು. ಸೊ ಅದೊಂದು ಚಿಕ್ಕ ಪ್ಯಾಕೆಟ್ ಸ್ಮಾಲ್ ಮಿನಿ ಕೊಟ್ಟಿದ್ದಾರೆ. ನೈಸ್. ಟ್ರೈ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಓಕೆ. ಅದಾದಮೇಲೆ ಬಾತ್ ಆ್ಯಂಡ್ ಬಾಡಿ ವರ್ಕ್ಸಿಂದ ಈ ಫ್ರೇಗ್ರೆನ್ಸ್ನ ಆರ್ಡರ್ ಮಾಡಿದೆ, ಬಾಡಿ ಮಿಸ್ಟು.
ಸ್ಮೆಲ್ ಸೊ ಗುಡ್. ಚೆನ್ನಾಗಿದೆ. ಸೊ ನೈಸ್. ಚೆನ್ನಾಗಿದೆ ಈ ಫ್ರೇಗ್ರೆನ್ಸು. ಇದು ಯಾವುದು ವೇರಿಯಂಟ್, ಇದು ಯಾವ ವೇರಿಯಂಟ್ ಅಂತ ಗೊತ್ತಾಗ್ತಾ ಇಲ್ಲ ನಾನು. ಬಟ್ ಇದು ಕಿಂಗ್ ಹ್ಯಾಮ್ ಏನು ಹೇಳ್ತಾರೆ ರೇಂಜ್ ಇದೆಯಲ್ಲ, ಆ ರೇಂಜದು. ಐ ಥಿಂಕ್ ರೊಮ್ಯಾನ್ಸ್ ಅಂತ ಅನಿಸುತ್ತೆ. ಸೊ ರೊಮ್ಯಾನ್ಸ್ ಅಂತ ಅನ್ಸುತ್ತೆ ಇದು ವೇರಿಯಂಟ್ ಬಂದ್ಬಿಟ್ಟು. ಬಟ್ ಇಟ್ಸ್ ರಿಯಲಿ ಗುಡ್. ಸಮ್ಮರ್ಗೆ ಅಪ್ರೋಪ್ರಿಯೇಟ್ ಫ್ರೇಗ್ರೆನ್ಸ್ ಇದು. ಸೊ ನೈಸ್. ಸೊ ಇಷ್ಟು ಪ್ರಾಡಕ್ಟ್ಸು ಬೇಸಿಕ್ ಥಿಂಗ್ಸ್ ಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಆರ್ಡರ್ ಮಾಡಿದೆ. ಬನ್ನಿ ನೆಕ್ಸ್ಟು ಪ್ಯಾಕ್ ಮಾಡಬೇಕು ಬ್ಯಾಗ್ಸು, ನನ್ನ ಹಾಸ್ಪಿಟಲ್ ರಿಪೋರ್ಟ್ಸು, ಮತ್ತು ನನ್ನ ಟ್ಯಾಬ್ಲೆಟ್ಸು, ನನ್ನ ಬಟ್ಟೆ, ನನ್ನ ಟಾಯ್ಲೆಟ್ರೀಸು, ಮತ್ತು ನನ್ನದೆಲ್ಲ ಸ್ಕಿನ್ ಕೇರ್ ಪ್ರಾಡಕ್ಟ್ಸು. ಆಮೇಲೆ ಮೇನ್ ಥಿಂಗ್ ನನ್ನ ಪಿಲ್ಲು. ಇದು ಇಲ್ಲದೆ ನಂಗೆ ನಿದ್ದೆನೇ ಬರಲ್ಲ ಆ್ಯಕ್ಚುಲಿ. ಅದು ಏನಂತಂದರೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಕ್ಕಂಗಾಗುತ್ತೆ ಅದ್ರ ಮೇಲೆ ಮಲ್ಕೊಂಡ್ರೆ, ನನ್ನ ಟಮ್ಮಿಗಾಗಲಿ ನನ್ನ ಕಾಲಿಗಾಗಲಿ. ಇಲ್ಲ ಅಂತಂದರೆ ಒದ್ದಾಡಿ ಸಾಕಾಗುತ್ತೆ. ಸೊ ಐ ಆಮ್ ಪ್ಲಾನ್ ಟು ಟೇಕ್ ದಿಸ್ ಆಲ್ಸೋ. ಇದ್ರದ್ದೇ ಬ್ಯಾಗ್ ಆರ್ಡರ್ ಮಾಡಿದಾಗ ಈ ಪಿಲ್ಲೋನ, ಮೆಟರ್ನಿಟಿ ಪಿಲ್ಲೋನ ನನಗೆ ಇದ್ರದ್ದೇ ಬ್ಯಾಗಲ್ಲಿ ಕೊಟ್ಟಿದ್ರು ಸಪ್ರೇಟಾಗಿ. ಸೊ ಐ ಆಮ್ ಥಿಂಕಿಂಗ್ ಅದರಲ್ಲೇ ಇಟ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, 6 ಮಂತ್ಸ್ಗೆ ಹೋಗ್ತಿರೋದ್ರಿಂದ ಏನು ತೊಗೊಂಡೋಗ್ಬೇಕು ಏನು ತೊಗೊಂಡೋಗ್ಬಾರ್ದು ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬರ್ತಾರೆ ಅವ್ರು ಮುಂಬೈಗೆ. ಮತ್ತೆ ಬರ್ತಾ ಇರ್ತಾರಲ್ವ. ಸೊ ಹಾಗಾಗಿ ಏನಾದರೂ ಬೇಕು ಅಂದರೆ ಸೀರೆ ಅಥವಾ ಏನಾದರೂ ನನ್ನ ಡ್ರೆಸ್ಸಸ್ ಎಲ್ಲ ಬೇಕು ಅಂತಂದರೆ ಹೇಳಿದಾಗ ತೊಗೊಂಡು ಬರ್ತಾರೆ. ಸೊ ಅಷ್ಟೊಂದು ಟೆನ್ಷನ್ ಇಲ್ಲ. ಬಟ್ ಸ್ಟಿಲ್ ನೋಡೋಣ, ಮೇಜರ್ ಥಿಂಗ್ಸ್ ಎಷ್ಟಾಗುತ್ತೆ ಅಷ್ಟು ತೊಗೊಂಡು ಹೋಗೋಣ ಅಂತ ಟ್ರೈ ಮಾಡ್ತೀನಿ. ಡೋಂಟ್ ಮೈಂಡ್. ನನ್ನ ಲೈಟ್ ಚಾರ್ಜ್ ಖಾಲಿ ಆಯಿತು. ಆ್ಯಕ್ಚುಲಿ ಇವಾಗಷ್ಟು ಆಫೀಸಿಂದ ಬಂದೆ. ಸೊ ಊಟನೂ ಇನ್ನೂ ಮಾಡಿಲ್ಲ. ಊಟ ಮಾಡಿಬಿಟ್ಟು ಆಮೇಲೆ ಪ್ಯಾಕಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಇಲ್ಲಿ ಪ್ಯಾಕ್ ಮಾಡ್ತಾಯಿದ್ದೀವಿ. ಇಲ್ಲಿ ಆ್ಯಕ್ಚುಲಿ ಒಂದು 3-4 ಸಾರೀಸ್ ತೊಗೊಂಡು ಹೋಗೋಣ ಅಂತ. ಬಿಕಾಸ್ ಅಲ್ಲಿ ಗೊತ್ತಿಲ್ಲ ಅಲ್ವಾ, ಮಗುವೆಲ್ಲ ಆದಮೇಲೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಇರುತ್ತೆ. ಸೊ ಹಾಗಾಗಿ ಇದೊಂದು ಸೀರೆ, ಅಲ್ಲೊಂದು ಸೀರೆ, ಅಲ್ಲೆರಡಿದೆ ಸಾರಿ. ಆ ಕಡೆ ಕುರ್ತಾಸ್ ಎಲ್ಲ ಇದೆ. ನಂದು ಮನೆ ಸ್ಲಿಪ್ಪರು ಅದನ್ನು ಕೂಡ ಪ್ಯಾಕ್ ಮಾಡಬೇಕು. ಅದು ಕೂಡ ನಂದು ಕುರ್ತಾಸ್ ಎಲ್ಲ ಲಾಂಡ್ರಿ ಆಗಿ ಬಂದಿದೆ. ಎಲ್ಲ ಹಾಗೆ ಇದೆ. ಇದು ಅಷ್ಟೇ ನಂದು ಡ್ರೆಸ್ಸಸ್ಸು ಮತ್ತು ಕುರ್ತಾಸು ಇದೆಲ್ಲ. ಅದು ಹೊಸ ಡ್ರೆಸ್ಸು. ನನ್ನ ಬರ್ಡೇ ಕೂಡ ಬರ್ತಾಯಿದೆ. ಸೊ ಇದು ಮೊನ್ನೆ ವೆಸ್ಟ್ ಸೈಡ್ಗೆ ಹೋಗಿದ್ವಿ, ಅಲ್ಲಿ ತೊಗೊಂಡೆ ಇದನ್ನು. ಅದು ಅಷ್ಟೇ. ಕುರ್ತಾನೂ ಅಷ್ಟೇ. ಕುರ್ತಾ ಮ್ಯಾಕ್ಸ್ ಎಲ್ಲ ವೆಸ್ಟ್ ಸೈಡಲ್ಲಿ ಗೊತ್ತಿಲ್ಲ. ಬಟ್ ಹೊಸ ಡ್ರೆಸ್ಸಸ್ ಇದು. ಸೊ ಬರ್ಡೇಗೆ ಅಂತ ತೊಗೊಂಡಾಯ್ತು. ಬರ್ಡೇಗೆ ಅಂತ. ಆ್ಯಂಡ್ ಅದು ಕೂಡ ಕುರ್ತಾಸು ಎಲ್ಲ ಲಾಂಡ್ರಿ ಆಗಿದೆ. ಅದನ್ನೆಲ್ಲ ಪ್ಯಾಕ್ ಮಾಡಬೇಕು. ಇಲ್ಲಿ ಕೂಡ ಆಲ್ಮೋಸ್ಟ್ ಇಟ್ಕೊಂಡಿದ್ದೀನಿ. ನಂದೆಲ್ಲ 1 ಪೀಸ್ ಡ್ರೆಸ್ಸಸ್ಸು ಎಲ್ಲ ಇದರಲ್ಲಿದೆ. ಇದೆಲ್ಲ ಕುರ್ತಾಸು. ಆ್ಯಂಡ್ ಆ ಬ್ಯಾಗಲ್ಲಿ ನಂದು ರಿಪೋರ್ಟ್ಸ್, ಹಾಸ್ಪಿಟಲ್ ರಿಪೋರ್ಟ್ಸ್ ಇದೆ. ಅದರಲ್ಲೆಲ್ಲ ನಂದು ಮೆಡಿಸಿನ್ಸ್ ಇದೆ ವಾಶ್ ಬ್ಯಾಗಲ್ಲಿ. ಸೊ ಅದನ್ನು ಎಲ್ಲ ಪ್ಯಾಕ್ ಮಾಡಬೇಕು. ಇದು ನನ್ನ ಹೋಮ್ ಸ್ಲಿಪ್ಪರ್ಸು. ಆಮೇಲೆ ನನ್ನ ಮೆಟರ್ನಿಟಿ ಪಿಲ್ಲೋ ಕೂಡ ಪ್ಯಾಕ್ ಮಾಡಬೇಕು. ಬೆಳಗ್ಗೆ ಪ್ಯಾಕ್ ಮಾಡೋಣ ಅದು ಅಂತ, ಬಿಕಾಸ್ ಇವಾಗ ಮಲ್ಕೊಳ್ಳೋಕ್ಕೆ ಬೇಕು ಅದು. ಆಮೇಲೆ ಇದ್ರಲ್ಲಿ ಕೂಡ ಒಂದು ಡ್ರೆಸ್ ಇದೆ. ಆ್ಯಂಡ್ ನೈಕಾದೆಲ್ಲ ಓಪನ್ ಮಾಡಿದ್ನಲ್ಲ, ಆಗಲೇ ತೋರಿಸಿದ್ನಲ್ಲ, ಅದೆಲ್ಲ ಐಟಮ್ಸ್ ಇದೆ. ಅದನ್ನು ಕೂಡ ಇನ್ನೂ ಪ್ಯಾಕ್ ಮಾಡಬೇಕು. ನನ್ನ ಟಾಯ್ಲೆಟ್ರೀಸ್ ಎಲ್ಲ ಇನ್ನೂ ಪ್ಯಾಕ್ ಮಾಡಿಲ್ಲ. ಸೊ ದಿಸ್ ಇಸ್ ದ ಕರೆಂಟ್ ಸಿಚುವೇಶನ್. ಓಕೆ, ಸೊ ಈ ನಾಯ್ಕ ಬಾಕ್ಸಲ್ಲಿ ತೊಗೊಂಡು ಹೋಗ್ತಾಯಿದ್ದೀನಿ ಎಲ್ಲ ನಂದು ಫುಲ್ಲು ಸಾಮಾನು. ಬಿಕಾಸ್ ಯಾವುದೂ ಬ್ಯಾಗ್ ಸಿಗ್ತಾಯಿಲ್ಲ ನನಗೆ, ಅದಕ್ಕೆ. ಸೊ ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಈ ಬ್ಯಾಗ್ ತೊಗೊಂಡು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಇದ್ರಲ್ಲಿ ಡ್ರೈ ಫ್ರೂಟ್ಸು, ಆಮೇಲೆ ಮನಿ ಈಜಿಪ್ಟ್ಗೆ ಹೋಗಿದ್ದು. ಸೊ ಅದ್ರದ್ದು ಚಾಕ್ಲೇಟ್ಸ್ ಎಲ್ಲ ಇದೆ. ಅದನ್ನ ತೊಗೊಂಡು ಹೋಗ್ತಾಯಿದ್ದೀವಿ ಎನಿವೇಸ್. ಸೊ ನಂದು ಮೆಡಿಸಿನ್ ಬ್ಯಾಗು ಮತ್ತು ಇದು ಎರಡೂ ಇದರಲ್ಲಿಡೋಣ ಅಂತ ಅಂದ್ಕೊಳ್ತಾಯಿದ್ದೀವಿ. ಬಿಕಾಸ್ ಇಲ್ಲೈತೆ ಬ್ಯಾಗ್ ನಂದು, ಆಚೆ ಇದೆ. ಸೊ ಅದು ಎಲ್ಲ ಫುಲ್ಲಾಗಿದೆ. ಇನ್ನೊಂದು ಬ್ಯಾಗ್ ತೊಗೊಂಡೋಗ್ಬೇಕು. ವಾಶ್ ಬ್ಯಾಗ್ ಸಿಗ್ತಾಯಿಲ್ಲ, ಅದಕ್ಕೆ ಈ ಜುಗಾಡು. ಇದರಲ್ಲಿ ಡೇಟ್ಸ್ ಇದೆ, ಖರ್ಜೂರ ಇದೆ, ಇದರಲ್ಲಿ ಖರ್ಜೂರ ಇದೆ. ಆ್ಯಂಡ್ ಇದು ಚಾಕ್ಲೇಟ್ಸು, ಈಜಿಪ್ಟ್ ಚಾಕ್ಲೇಟ್ಸು. ಸೊ ಇದೆಲ್ಲ ತೊಗೊಂಡೋಗ್ಬೇಕಲ್ಲ ಹೆಂಗೋದಕ್ಕೆ, ಇದರಲ್ಲಿ ತೊಗೊಂಡೋಗೋಣ ಅಂತ ಪ್ಯಾಕಿಂಗ್. ಹಾಂ, ಸಿ ಹಲೋ.
ಈಗ ನಾನು ಡ್ರೈ ಫ್ರೂಟ್ಸು ಎಲ್ಲ ತೊಗೊಂಡಿದ್ದು ಇನ್ನೂ ಸ್ವಲ್ಪ ಹಾಗೆ ಮಿಕ್ಕಿದೆ. ಸೊ ಕ್ಯಾಶ್ಯೂಸು, ಹಾಂ ಕ್ಯಾಶು. ಇದು ಮನಿ ಆಫ್ ಫ್ಯಾಕ್ಟ್ರಿ ಇದಲ್ಲ, ಇದು ಆಫೀಸ್ದು, ಇದು ಮನಿ ಆಫ್ ಫ್ಯಾಕ್ಟ್ರಿದು. ಅಲ್ಲಿಂದ ತೊಗೊಂಡು ಬಂದಿದ್ರು. ಇಲ್ಲೇ ಹೆಂಗೆ ಬಿಟ್ಬಿಟ್ಟೋದ್ರೆ ಮತ್ತೆ ಇಲ್ಲಿ ಯೂಸ್ ಮಾಡೋದೇನಿಲ್ಲ. ಸೊ ಹಾಗಾಗಿ ಮನೆ ತೊಗೊಂಡು ಹೋಗ್ತಾ ಇದ್ದೀನಿ. ಇದು ಅಲ್ಲಿ ದ್ರಾಕ್ಷಿ ಇದೆ, ಗೋಡಂಬಿ, ವಾಲ್ನಟ್ಸ್ ಖಾಲಿ ಆಗಿಬಿಟ್ಟಿದೆ, ಬೆಂಗಳೂರಿಗೆ ಹೋಗಿ ತೊಗೋಬೇಕು. ಸೊ ಓಕೆ, ದಿಸ್ ಇಸ್ ದ ಕರೆಂಟ್ ಸಿಚುಯೇಷನ್. ಇದರಲ್ಲಿ ಆಗಲೇ ತೋರಿಸ್ದಂಗೆ ಇದರಲ್ಲೆಲ್ಲ ಫುಲ್ ನನ್ನ ಬಟ್ಟೆ ಇದೆ. ಇದರಲ್ಲಿ ಮನಿದು ಬಟ್ಟೆ ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಅಂತ. ಬಿಕಾಸ್ ಡೆಲಿವರಿ ಯಾವ ಟೈಮಲ್ಲಿ ಬೇಕಾದರೂ ಆಗ್ಬೋದಲ್ವಾ. ಸೊ ಅವರಲ್ಲಿ ಅಲ್ಲಿ ಅವ್ರ ಬಟ್ಟೆ ಇದ್ದರೆ ಅವರು ಡೈರೆಕ್ಟಾಗಿ ಬರ್ಬೋದು ಅಂತ ಅಂದಿದೆ. ಆಮೇಲೆ ಇಲ್ಲಿ ಹಾಸ್ಪಿಟಲ್ ರಿಪೋರ್ಟ್ಸ್ ಇದೆ. ಇದರಲ್ಲಿ ನಾನು ಟಾಯ್ಲೆಟ್ರೀಸ್, ಮೆಡಿಸಿನ್ಸು, ಇದರಲ್ಲಿ ಲ್ಯಾಪ್ಟಾಪು, ಆಫೀಸ್ ಲ್ಯಾಪ್ಟಾಪ್ ತೊಗೊಂಡು ಹೋಗ್ತಾಯಿದ್ದೀನಿ ನಾನು. ಸೊ ಅದು ಆ್ಯಂಡ್ ಅದರಲ್ಲಿ ಮನಿ, ಅವ್ರ ಲ್ಯಾಪ್ಟಾಪು, ಟಾಯ್ಲೆಟ್ರೀಸು ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಎಸ್, ಗೋಸ್ಟ್ ಆಗಿಬಿಟ್ಟಿದ್ದೀನಿ. ಇವಾಗ ಆಲ್ಮೋಸ್ಟ್ ಪ್ಯಾಕಿಂಗ್ ಹೋಗಿದೆ, ಎಲ್ಲ ತೊಗೊಂಡಿದ್ದೀವಿ ಅಂತ ಅನ್ಕೊತಾಯಿದ್ದೀನಿ. ಏನಾದರೂ ಮರೆದ್ರೂ ಮನಿ ನೆಕ್ಸ್ಟ್ ಟೈಮ್ ಬಂದಾಗ ತೊಗೊಂಡು ಬನ್ನಿ ಅಂತ ತೊಗೊಂಡು ಬರ್ತಾರೆ. ಇವಾಗ ಆ್ಯಕ್ಚುಲಿ ಫುಲ್ ಸುಸ್ತಾಗ್ಬಿಟ್ಟಿದೆ. ಸ್ನಾನ ಮಾಡಿಬಿಟ್ಟು ಮಲ್ಕೊತೀನಿ. ಬಿಕಾಸ್ ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ಕೊಂಡು ಹೋಗೋಷ್ಟು ಎನರ್ಜಿ ನಮಗಿರಲ್ಲ. ಸೊ ಹಾಗಾಗಿ ಸ್ನಾನ ಮಾಡ್ಕೊಂಡು ಮಲಗ್ತೀನಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 6 o'clock ಅಟ್ಲೀಸ್ಟ್ 6:15 ಮನೆಯಿಂದ ಹೊರಡ್ಬಿಟ್ಟು ನಾವು. ಬಿಕಾಸ್ ಮುಂಚೆ ಥರ ಎಲ್ಲ ಓಡೋಕ್ಕೆಲ್ಲ ಆಗೋಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು. ಆ್ಯಂಡ್ ಏರ್ಪೋರ್ಟ್ ಬಂದು T2 ಮುಂಬೈಯಿಂದ ಇರೋದು ನಮಗೆ. ಸೊ T2 ತುಂಬ ದೊಡ್ಡ ಏರ್ಪೋರ್ಟು, ಜಾಸ್ತಿ ನಡಿಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಹೋದರೆ ನಮಗೇ ಒಳ್ಳೆಯದು ಅಂತ ಅನಿಸ್ತಾ ಇದೆ. ಸೊ ಐ ವಿಲ್ ಸಿ ಯು ಇನ್ ದ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗೈಸ್. ಈಗಷ್ಟೇ ಎದ್ದು ರೆಡಿ ಆಗಿದ್ದೀನಿ ಆ್ಯಂಡ್ ಕೋಕೋನಟ್ ವಾಟರ್ ಕೂಡ ಕುಡಿತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಹೊರಡಬೇಕು ನಾವು. ನಮ್ಮ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಆಗಿದೆ. ಕ್ಯಾಬ್ ಬುಕ್ ಮಾಡ್ಕೊಂಡು ಹೊರಡಬೇಕು. ಮನೆ ರೆಡಿ ಆಗ್ತಾ ಇದ್ದಾರೆ ಆ್ಯಂಡ್ ಮನೆ ಕೆಲಸದವ್ರು ಕೂಡ ಬಂದಿದ್ದಾರೆ. ಸೊ ಇನ್ನು 4-5 ಡೇಸ್ ಮನೆ ಕೂಡ ಇರಲ್ಲ. ಸೊ ಹಾಗಾಗಿ ಮನೆ ಒಂದು ಸ್ವಲ್ಪ ಕ್ಲೀನ್ ಮಾಡಿ, ಪಾತ್ರೆ ಕೂಡ ಇತ್ತು ಸ್ವಲ್ಪ. ಸೊ ಅದೆಲ್ಲ ತೊಳಿಬೇಕಲ್ಲ, ಹಾಗಾಗಿ ಗೊಬ್ಬರ ಕೇಳಿದ್ವಿ. ಇವಾಗ ಇದು ಕೋಕೋನಟ್ ವಾಟರ್ ಕುಡ್ಕೊಂಡು ಆ್ಯಂಡ್ ಡಾಕ್ಟರ್ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಫ್ಲೈಟಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಸೊ ಅದನ್ನು ಕಂಟ್ರೋಲಲ್ಲಿ ಇಡೋಕ್ಕೆ ಬಿಫೋರ್ ಫ್ಲೈಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ತೊಗೊಳ್ಬೇಕು. ಅದನ್ನು ತೊಗೊಂಡು ಹೊರಡೋಣ. ಎಷ್ಟು ರಶ್ ಇದೆ. ಹಾಯ್ ಗೈಸ್, ಫೈನಲಿ ಚೆಕ್-ಇನ್ ಆಗಿ ಸೆಕ್ಯೂರಿಟಿ ಚೆಕ್-ಇನ್ ಕೂಡ ಆಯಿತು. ಸಿಕ್ಕಾಪಟ್ಟೆ ರಶ್ಶು ಎಲ್ಲ ಹೋದ್ರೂ. ಬಟ್ ಗುಡ್ ಥಿಂಗ್ ಇಸ್ ಎಲ್ಲ ಕಡೆ ನಮಗೆ ಫಸ್ಟೇ ಪ್ರಯಾರಿಟಿ ಕೊಟ್ಟರು. ಸೊ ಬೇಗ ಚೆಕ್-ಇನ್ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ತಿಂಡಿ ಮಾಡಿರಲಿಲ್ಲ. ಸೊ ಹಾಗಾಗಿ ದೋಸೆ ಮತ್ತು ಇಡ್ಲಿ, ವಡೆ ಆರ್ಡರ್ ಮಾಡಿದ್ದೀವಿ. ತಿಂದ್ಬಿಟ್ಟು ಟ್ಯಾಬ್ಲೆಟ್ ಕೂಡ ತೊಗೊಳ್ಬೇಕು. ಡಾಕ್ಟರು ನಮಗೆ ಅದು BP ಕಂಟ್ರೋಲ್ ಆಗೋ ಥರ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬ್ಲಡ್ ಪ್ರೆಷರು, ಬಿಕಾಸ್ ಏರ್ಲೈನ್ಸ್ ಮೇಲ್ಗಡೆ ಫ್ಲೈ ಆಗುವಾಗ ಡಿಸ್ಟರ್ಬ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಿಂಡಿ ಮಾಡಿಬಿಟ್ಟು ನೆಕ್ಸ್ಟ್ ಗೇಟ್ ಹತ್ರ ಹೋಗಬೇಕು ನಡ್ಕೊಂಡು. ಬನ್ನಿ ಹೋಗೋಣ. ಇದು ತಿಂಡಿ, ಇದು ದೋಸೆ, ಇಡ್ಲಿ, ವಡೆ, ಇಷ್ಟಕ್ಕೆ 625 rupees ಪೇ ಮಾಡಿದ್ವಿ. ಇದನ್ನು ಮನೇಲೇ ಮಾಡ್ಕೊಂಡು ಬರ್ಬೋದಾಗಿತ್ತು ಆ್ಯಕ್ಚುಲಿ. ಆಮ್ರಸ್ ಕೊಟ್ಟಿದ್ದಾರೆ, ಜೊತೆಗೆ ಸ್ಯಾಂಡ್ವಿಚ್, ಕುಕೀಸ್ ಆ್ಯಂಡ್ ಆಲಪಿನೋ ಕ್ಯಾಶ್ಯೂಸ್. ತುಂಬ ಚೆನ್ನಾಗಿದೆ. ಫೈನಲಿ ನಮ್ಮ ಬೆಂಗಳೂರು ರೀಚ್ ಆದ್ವಿ. ಈಗ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಆಚೆ ಹೋಗ್ಬೇಕು. ಫೈನಲಿ ಲಗೇಜಸ್ ಕಲೆಕ್ಟ್ ಮಾಡ್ಕೊಂಡಾಯಿತು. ದಿಸ್ ಗೈ ಈಸ್ ಟೇಕಿಂಗ್ ಕೇರ್ ಆಫ್ ಮೀ ಲೈಕ್ ಅ ಕಿಡ್. ಥ್ಯಾಂಕ್ ಯು.